ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟರ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಮಾರ್ಕೆಟ್ ಅನಾಲಿಸಿಸ್ ನೋಡಿದ್ವಿ. ಸೊ ಆಲ್ಮೋಸ್ಟ್ ನಿನ್ನೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಥರ ಆಲ್ಮೋಸ್ಟು ಇವತ್ತು ರೆಡ್ ಕ್ಯಾಂಡಲ್ ಆಗಿದೆ. ಸೊ ನಿನ್ನೆ ಆ್ಯಕ್ಚುಲಿ ನಾವು 25,740 ಅಥವಾ 750 ಸರೌಂಡಿಂಗ್ ಓಪನ್ ಆಗಿ ಸೊ ಬೈಯಿಂಗ್ ಸೈಡ್ ಹೋಗುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತೇನಾಗಿದೆ, ಗ್ಯಾಪ್ ಅಪ್ ಆಗಿ ಇಮಿಡಿಯೇಟ್ ಓಪನ್ ಈಸ್ ಈಕ್ವಲ್ ಟು ಹೈ ಕ್ಯಾಂಡಲ್ ಮಾಡಿ ಸೊ ಡೈರೆಕ್ಟ್ ಕೆಳಗಡೆ ಬಂದಿದೆ. ಕೆಳಗಡೆ ಬಂದು ಆಲ್ಮೋಸ್ಟ್ 600 ಸಪೋರ್ಟ್ ತಗೊಂಡು ಬಂದು 732ನಲ್ಲಿ ಕ್ಲೋಸ್ ಆಗಿದೆ. ಸೊ ಇವಾಗ ಈಗ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಏನಿಲ್ಲ, 732 ಇದೆ. ಸಪೋಸ್ ಏನಾದರೂ ನಾಳೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಚಾನ್ಸಸ್ ಇದೆ. ಸೊ ಇಲ್ಲಿ ಸಪೋಸು 730 ಅಥವಾ 750 ಸರೌಂಡಿಂಗ್ ಓಪನ್ ಆದರೆ ಕೆಳಗಡೆ ಅರೌಂಡ್ 25,676 ಈ ಪ್ಲೇಸಲ್ಲಿ ಓಪನ್ ಆಗಿ ಸಪೋರ್ಟ್ ತೊಗೊಂಡು ಸೊ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಅಂದರೆ 25,900 ಅಥವಾ 26,000 ಏನಿದೆ ಸೊ ಅಲ್ಲಿ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ಇಲ್ಲಿ ನೋಡಿ, ಬೆಳಿಗ್ಗೆ ಓಪನ್ ಆದಾಗ ಕ್ಯಾಂಡಲ್ ಯಾವ ಥರ ಡೆವಲಪ್ ಆಗುತ್ತೆ ಅಥವಾ ಇಲ್ಲೇನಾದರೂ ಸಪೋರ್ಟ್ ತಗೊಳ್ತಾ ಇದೆಯಾ ಅಂತ ಹೇಳಿ ನೋಡಿ ಟ್ರೇಡ್ ಮಾಡಿ. ಬನ್ನಿ 15 ಮಿನಿಟ್ಸಲ್ಲಿ ಏನಾಗ್ತಾಯಿದೆ ಅಂತ ನೋಡುವ. 15 ಮಿನಿಟ್ಸಲ್ಲಿ ನೋಡಿ, ಅದೇ ಥರ ಇಲ್ಲಿ ಓಪನ್ ಇದ್ಕೊಟ್ಟು ಏನು ಕ್ಯಾಂಡಲ್ ಮಾಡಿದೆ. ಸೊ ಅಲ್ಲಿಂದ ಗ್ಯಾಪ್ ಅಪ್ ಆಗಿರೋದ್ರಿಂದ ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಲಾಸ್ಟ್ ಸ್ವಿಂಗ್ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿವರೆಗೂ ಬಂತು. ಸೊ ಇಲ್ಲಿಂದ ಸಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸಿ ಆದರೆ ಸ್ವಲ್ಪ ಕೊಟ್ಟಿದೆ, ಆ ಥರ ಏನು ಕೊಟ್ಟಿಲ್ಲ. ಮತ್ತು ಪಿ ಯು ಕಂಟಿನ್ಯೂ ಆಗಿದೆ. ಪಿ ಬಿಫೋರು ಡೇ ಸ್ವಿಂಗ್ ಏನಿದೆ, ಬೆಳಿಗ್ಗೆ ಏನು ಮೊನ್ನೆ ಬೆಳಗ್ಗೆ ಏನಿಲ್ಲಿ ಸ್ವಿಂಗ್ ಮಾಡಿ ಲೋ ಬಂದು ಆಮೇಲೆ ಹೋಯ್ತಲ್ಲ, ಅಲ್ಲಿ ಆ ಪ್ಲೇಸಲ್ಲಿ ಸಪೋರ್ಟ್ ತೊಗೊಂಡಿದೆ. ಆಲ್ಮೋಸ್ಟು 600 ಏನಿದೆ ಅದು ಸಪೋರ್ಟ್ ತೊಗೊಂಡು ಸೊ ನಮಗೆ 25,732 ಅಥವಾ 13 ಏನಿದೆ ಅಲ್ಲಿ ಹೋಗಿ ಸ್ಟೇಬಲ್ ಆಗಿದೆ. ಸೊ ನಾಳೆ ಮೋಸ್ಟ್ಲಿ ಇಲ್ಲೆಲ್ಲಾದರೂ ಓಪನ್ ಆದರೆ ಸರೌಂಡ್ 25,680 ಆ ಕಡೆ ಏನಾರು ಓಪನ್ ಆದರೆ ಸೊ ಇಲ್ಲಿ ಮತ್ತೆ ಇಲ್ಲೊಂದು ಸಪೋರ್ಟ್ ತೊಗೊಂಡು ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲ ಈ ಗ್ಯಾಪ್ ಅಪ್ ಆದರೆ, ಅಂದರೆ ಈ ಸ್ವಿಂಗಿನ ಲಾಸ್ಟ್ ಸ್ವಿಂಗ್ ಏನಿದೆ, 2 ಕ್ಯಾಂಡಲ್ ಏನಿದೆ ಅದ್ರ ಮೇಲ್ಗಡೆ ಓಪನ್ ಆದರೆ ಸೊ ಓಪನ್ ಈಸ್ ಈಕ್ವಲ್ ಟು ಹೈ ಮಾಡಿ, ಓಪನ್ ಈಸ್ ಈಕ್ವಲ್ ಟು ಲೋ ಮಾಡಿ ಟುವರ್ಡ್ಸ್ 26,000 ಹೋಗೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ ಯಾವ ಥರ, ಅಥವಾ ಇಲ್ಲೇನಾದರೂ ಸಪೋರ್ಟ್ ತೊಗೊಂಡ್ರೆ 800 ಏನಾದರೂ ಸಪೋರ್ಟ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾಯಿದ್ರೆ ಕೆಳಗಡೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ. ನನಗನ್ಸಿದ ಮಟ್ಟಿಗೆ ಆಲ್ಮೋಸ್ಟು ಇದೇನಾದರೂ ಈ 2 ಕ್ಯಾಂಡ್ಲು ಲಾಸ್ಟ್ 5 ಮಿನಿಟ್ಸ್ 15 ಮಿನಿಟ್ಸ್ ಏನು ಕ್ಯಾಂಡಲ್ ಇದೆ ಅಲ್ಲಿ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ ಸ್ವಲ್ಪ, ಅಂದರೆ ಲಿಟ್ಲ್ ಬಿಟ್ ಗ್ಯಾಪ್ ಡೌನ್ ಓಪನ್ ಆದರೆ ಸೊ ಲಾಸ್ಟ್ ಸ್ವಿಂಗ್ನ ರೆಸ್ಪೆಕ್ಟ್ ಮಾಡಿ ಸಪೋರ್ಟ್ ತೊಗೊಂಡು ಹೋಗೋ ಚಾನ್ಸಸ್ ಇದೆ. ಸಪೋಸ್ ಗ್ಯಾಪ್ ಅಪ್ ಆದರೆ ಸೊ ಇದ್ರ ಬಿಫೋರ್ ಬೆಳಿಗ್ಗೆ ಸ್ವಿಂಗ್ ಏನಿದೆ ಆ ಸ್ವಿಂಗ್ನ ರೆಸಿಸ್ಟ್ ಮಾಡಿ ಕೆಳಗಡೆ ಕೂಡ ಬರ್ಬೋದು, ಅಥವಾ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಡಿ ಮೇಲ್ಗಡೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ಓಪನ್ ಆಗಿ ಫಸ್ಟು ಸ್ವಲ್ಪ 5 ಮಿನಿಟ್ಸಲ್ಲಿ ನೋಡಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ನೆಕ್ಸ್ಟ್ ಗ್ರೀನ್ ಆಗುತ್ತಾ ಅಥವಾ ರೆಡ್ ಆಗುತ್ತಾ ಅದ್ರ ಮೇಲೆ ಟ್ರೇಡನ್ನ ಡಿಸೈಡ್ ಮಾಡಿ ಒಂದು ಒಳ್ಳೆಯದು ಮಾಡಿದ್ದಾರೆ. ಇವತ್ತು ಯಾರ್ಯಾರು ಟ್ರೇಡ್ ಮಾಡಿದ್ದೀರಾ, ಪಿ ಸೈಡು ಹೋಲ್ಡ್ ಮಾಡಿದ್ದೀರಾ, ಮತ್ತು ಲಾಸ್ಟ್ ಟೈಮಲ್ಲಿ ಯಾರು ಸಿ ಮಾಡಿದ್ರೆ ಸೊ ಆಲ್ಮೋಸ್ಟ್ ಒಂದು ಒಳ್ಳೆ ಇದನ್ನು ಕ್ಯಾಪ್ಚರ್ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಸೊ ಇವತ್ತು ನಿಫ್ಟಿದು ಅಷ್ಟೊಂದೇನು ಮೂಮೆಂಟ್ ಇರಲಿಲ್ಲ, ಬಟ್ ಸ್ಟ್ರೈಕ್ ಪ್ರೈಸಸ್ಸು ತುಂಬ ಒಳ್ಳೆ ಮೂಮೆಂಟ್ ಇತ್ತು. ಯಾಕೆಂದರೆ ಎಲ್ಲ ಶಿಂಕ್ ಆಗಿದ್ದರಿಂದ ಒಂದು ಒಳ್ಳೆ ಮೂಮೆಂಟ್ ಕೊಟ್ಟಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಅನಾಲಿಸಿಸ್ ವಿಡಿಯೋ. ಸೊ ನಾಳೆ ನೋಡುವ, ನಾಳೆ ಚೆನ್ನಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ, ನಾಳೆದು ನಿಮ್ಮದು ಲಾಭದಾಯಕವಾಗಿರಲಿ ಅಂತೇಳಿ ಆಶಿಸ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.